ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ನಿಮ್ಮ ಜೊತೆ ತಂದಿದ್ದೀನಿ ಸ್ನೇಹಿತರೆ, ನಿಮ್ಮ ಮುಂದೆ ತಂದಿದ್ದೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅಂದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೆಸರು ದೀಪಿಕಾ ಶೆಟ್ಟಿ, ವಯಸ್ಸು 32 ವರ್ಷ, ಎತ್ತರ 5 ಅಡಿ 5 ಇಂಚು ಅಂತ ಹೇಳಿದ್ದಾರೆ. ವಾಸಸ್ಥಳ ಬೆಂಗಳೂರು, ಶಿಕ್ಷಣ MBA ಮುಗಿದಿದೆ ಅಂತ ಹೇಳಿದ್ದಾರೆ. ವೃತ್ತಿ ದೊಡ್ಡ ಕಂಪ್ನಿ ಮಾಲೀಕೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಗಾರ್ಮೆಂಟ್ಸ್ ಆ್ಯಂಡ್ ಫ್ಯಾಷನ್ ಕಂಪ್ನಿ ಓನರ್ ಅಂತ ಹೇಳಿದ್ದಾರೆ. ಮಕ್ಕಳು ಇಲ್ಲ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸ್ಥಿತಿ ವಿಚ್ಛೇದಿತ ಅಂತ ಹೇಳಿದ್ದಾರೆ, ಅಂದರೆ ಇವರಿಗೆ ವಿಚ್ಛೇದನ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವ್ಯಕ್ತಿತ್ವ ದೀಪಿಕಾ ಒಂದು ಸ್ಟ್ರಾಂಗ್, ಇಂಡಿಪೆಂಡೆಂಟ್ ಮತ್ತು ಆತ್ಮವಿಶ್ವಾಸಿ ಮಹಿಳೆ ಅಂತ ಹೇಳಿದ್ದಾರೆ. ಜೀವನದಲ್ಲಿ ಎದುರಾದ ಕಷ್ಟಗಳು ಅವಳನ್ನು ಮುರಿಯಲಿಲ್ಲ, ಇನ್ನೂ ಬಲವಾಗಿ ನಿಲ್ಲುವಂತೆ ಮಾಡಿತು ಅಂತ ಹೇಳಿದ್ದಾರೆ. ಅವಳು ಹೇಳುವ ಮಾತು, ನನ್ನ ಜೀವನವನ್ನು ನಾನು ಕಟ್ಟಿಕೊಳ್ಳುತ್ತೇನೆ, ಯಾರು ಮೇಲೂ ಅವಲಂಬಿಸುವುದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಯಾವುದೇ ಹೆಣ್ಣಾಗಲಿ ಒಂದು ಸಾರಿ ಮುರಿದ ಮೇಲೆ ಅವ್ರ ಜೀವನ ಅವರೇ ಕಟ್ಕೋಬೇಕನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಾನು ಹೇಳ್ತೀನಿ. ವ್ಯಾಪಾರ ಬಿಗ್ ಕಂಪ್ನಿ ಬಿಸ್ನೆಸ್. ದೀಪಿಕಾ ಬೆಂಗಳೂರಿನಲ್ಲಿ ದೊಡ್ಡ ಗಾರ್ಮೆಂಟ್ಸ್ ಆ್ಯಂಡ್ ಫ್ಯಾಷನ್ ಕಂಪ್ನಿ ನಡೆಸುತ್ತಾಳೆ. 3 ಬ್ರ್ಯಾಂಚಸ್, ಶೋರೂಮ್ಸ್, 30 ಸ್ಟಾಫ್ಸ್, ಆನ್ಲೈನ್ ಆಫ್ಲೈನ್ ಸೇಲ್ಸ್, ಆಲ್ ಇಂಡಿಯಾ ಬ್ಲ್ಯಾಕ್ ಆರ್ಡರ್ಸ್ ಆ್ಯಂಡ್ ಹೋಲ್ಸೇಲ್ ಸಪ್ಲೈ ಕೂಡ ಅಂತ ಹೇಳಿದ್ದಾರೆ. ಇಂದು ಅವಳ ಕಂಪನಿ ತಿಂಗಳಿಗೆ ಲಕ್ಷಾಂತರ ಆದಾಯ ತರುತ್ತಿದೆ ಅಂತ ಹೇಳಿದ್ದಾರೆ. ಅವಳು ಒಬ್ಬ ಯಶಸ್ವಿ ಮಹಿಳಾ ಉದ್ಯಮಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇವರು ಎಲ್ಲ ಥರದಿಂದ ಇವರು ಸೇಲ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಸ್ತಿ ವಿವರ, ಕಾರ್ ಆ್ಯಂಡ್ ಹೌಸ್ ಅಂತ ಹೇಳಿದ್ದಾರೆ. ಲಕ್ಸರಿ ಸಡನ್ ಕಾರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಬಿಸ್ನೆಸ್ ಮೀಟಿಂಗ್ಸ್ ಆ್ಯಂಡ್ ಪರ್ಸ್ನಲ್ ಯೂಸಿಂಗ್ ಮಾತ್ರ ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇವರು ಹೌಸ್, ಸ್ವಂತ ಪ್ರೀಮಿಯಂ ಅಪಾರ್ಟ್ಮೆಂಟ್ ಕೂಡ ಇದೆ ಅಂತ ಹೇಳಿದ್ದಾರೆ. ವ್ಯಾಲ್ಯೂ 2 BHK 3 BHK, ಸೇಫ್ ಆ್ಯಂಡ್ ಹೈ ಕ್ಲಾಸ್ ಏರಿಯಾ ಅಂತ ಹೇಳಿದ್ದಾರೆ. ಈ ಎಲ್ಲವೂ ಅವಳ ಸ್ವಂತ ಪ್ರತಿಫಲದಿಂದ ತೆಗೆದಿರೋದಂತ ಹೇಳಿದ್ದಾರೆ ಸ್ನೇಹಿತರೆ. ಜೀವನ ಕತೆ. ದೀಪಿಕಾ ಮದುವೆ ಆದಾಗ ಅವಳು ತುಂಬ ಕನಸುಗಳೊಂದಿಗೆ ಜೀವನ ಆರಂಭಿಸಿದಳು. ಆದರೆ ಕೆಲವು ವರ್ಷಗಳಲ್ಲಿ ಅವಳ ಗಂಡ ಅವಳನ್ನು ಬಿಟ್ಟು ಹೋದ ಅಂತ ಹೇಳಿದ್ದಾರೆ. ಪ್ರೀತಿ ಇಲ್ಲದ ಸಂಬಂಧ, ಗೌರವ ಇಲ್ಲದ ಜೀವನ, ಕೊನೆಗೆ ಆ ಮದುವೆ ವಿಚ್ಛೇದನದಲ್ಲಿ ಅಂತ್ಯ ಆಯಿತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಯಾವುದೇ ಹೆಣ್ಣಾಗಲಿ ಅವರಿಗೆ ಗೌರವ ಮತ್ತು ಪ್ರೀತಿ ಸಿಗಲಿಲ್ಲ ಅಂದರೆ ಅವರು ತಮ್ಮ ಗಂಡನಿಂದ ವಿಚ್ಛೇದನ ಪಡಿತಾರೆ, ಯಾರೇ ಆಗಲಿ. ಆ ಸಮಯದಲ್ಲಿ ಸಮಾಜದ ಮಾತುಗಳು ಅವಳನ್ನು ನೋಯಿಸಿದವು. ವಿಚ್ಛೇದಿತ ಮಹಿಳೆ ಮೊದಲು ಅವಳ ಕುಗ್ಗಿದಳು, ಆದರೆ ಒಂದು ದಿನ ಅವಳು ನಿರ್ಧಾರ ಮಾಡಿದಳು, ನಾನು ಸೋಲುವುದಿಲ್ಲ, ನನ್ನ ಜೀವನ ನಾನು ಮತ್ತೆ ಕಟ್ಟಿಕೊಳ್ಳುತ್ತೇನೆ ಅನ್ನುವಂಥ ಒಂದು ಭರವಸೆ ಇತ್ತು ಸ್ನೇಹಿತರೆ. ದಯವಿಟ್ಟು ನಿಮಗೆಲ್ಲರಿಗೂ ತಿಳಿಸುವುದು ಏನಪ್ಪ ಅಂದರೆ, ಆ ಥರ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಚುಚ್ಚು ಮಾತುಗಳಿಂದ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಜೀವನ ಅವರು ನೋಡ್ಕೊಳ್ತಿರ್ತಾರೆ. ಅವಳು ಸಣ್ಣ ಮಟ್ಟದಲ್ಲಿ ಒಂದು ಬಟ್ಟೆ ವ್ಯಾಪಾರ ಆರಂಭಿಸಿದಳು. ಇಂದು ಆ ಸಣ್ಣ ಆರಂಭ ದೊಡ್ಡ ಕಂಪನಿಯಾಗಿ ಬೆಳೆದಿದೆ. ಸ್ವಂತ ಕಾರು, ಸ್ವಂತ ಮನೆ, ಎಲ್ಲವೂ ಅವಳ ಪರಿಶ್ರಮದ ಫಲ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ಎಲ್ಲವನ್ನು ಅಚೀವ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ಕಷ್ಟ ಬಿದ್ದರೇ ಮನುಷ್ಯನಿಗೆ ಎಲ್ಲವೂ ಸಿಗೋದು, ಇಲ್ಲಾಂದರೆ ಯಾವುದೂ ಸಿಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. 2ನೇ ಮದುವೆಗಾಗಿ ನಿರೀಕ್ಷೆ. ಹುಡುಗನಿಗೆ ವಯಸ್ಸು 35ರಿಂದ 40 ವರ್ಷ, 45 ಒಳಗೆ ಇರಬೇಕಂತ ಹೇಳಿದ್ದಾರೆ. ದೀಪಿಕಾ ಹುಡುಕುತ್ತಿರುವವರ ಮನಸ್ಸಿನಿಂದ ಒಳ್ಳೆಯ ವ್ಯಕ್ತಿ, ಅವಳನ್ನು ಅರ್ಥ ಮಾಡಿಕೊಳ್ಳುವವರ, ಗೌರವ ಮತ್ತು ನಂಬಿಕೆ ನೀಡುವವರು. ಅವಳಿಗೆ ಹಣ ಮುಖ್ಯವಲ್ಲ, ನಿಜವಾದ ಪ್ರೀತಿ ಮತ್ತು ಮನಃಶಾಂತಿ ಬೇಕು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೂಡ ಹೇಳ್ತೀನಿ. ಇನ್ನೊಂದು ಹೇಳೋದು ಏನಪ್ಪ ಅಂದರೆ, ದಯವಿಟ್ಟು ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ. ವಿಚ್ಛೇದನ ಒಂದು ಅಂತ್ಯ ಅಲ್ಲ, ಅದು ಹೊಸ ಜೀವನದ ಆರಂಭ. ಮಹಿಳೆ ಮೌಲ್ಯವನ್ನು ಅಳಿಯಬೇಡಿ, ಭೂತಕಾಲದಿಂದ ಅಳಿಯಬೇಡಿ ಅಂತ ಹೇಳ್ತಾರೆ. ಅವಳಿಗೂ ಮತ್ತು ಸಂತೋಷವಾಗಿ ಬದುಕುವ ಹಕ್ಕು ಇದೆ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ಯಾವ ಹೆಣ್ಣನ್ನು ಕೂಡ ಭೂತಕಾಲದಿಂದ ಅಳಿಯಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹೆಣ್ಣಿಗೂ ಗೌರವ ಕೊಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಧವೆ ಆಗಲಿ ಇಲ್ಲ ವಿಚ್ಛೇದಿತೆ ಆಗಲಿ ಅಂಥ ಹೆಣ್ಣು ಮಕ್ಕಳನ್ನು ಗೌರವಿಸಿ, ಮತ್ತು ಬಡ ಹೆಣ್ಣು ಮಕ್ಕಳು ಇದ್ದರೂ ಕೂಡ ಅವರನ್ನು ಗೌರವಿಸಿ, ಅವರಿಗೂ ಕೂಡ ಸಮಾಜದಲ್ಲಿ ಬದುಕಲು ಹಕ್ಕಿದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ.